ಆತ್ಮೀಯರೇ, ನಾನು ಯೋಗಿ ನಿಶಿಂಜಿ. ಮಾಯೆಯಲ್ಲಿ ಮೊದಲ ಭಾಗವಾದ ಕಾಲ ಮತ್ತು ಅದರಿಂದ ಉಂಟಾಗುವ ವಿಷಯಗಳನ್ನು ತಿಳಿಸಿದಂತೆ ಇಂದು ನಾನು ಉಳಿದ ಭಾಗವನ್ನು ತೆಗೆದುಕೊಳ್ಳಲಿದ್ದೇನೆ. ಎರಡನೇದು ನಿಯತಿ. ನಿಯತಿ ಅಂದರೆ ಏನು? ಯು ಆರ್ ಲಿಮಿಟೆಡ್ ಅಲ್ವಾ? ನಮಗೊಂದು ಪರಿಮಿತಿ ಇದೆ. ನಿಯತಿ ಅಂದರೆ ಒಂದು ಪರಿಮಿತಿ. ಆ ಪರಿಮಿತಿ ಎಂಬ ಮಾಯೆಯನ್ನು ನೀವು ಕಳೆದುಕೊಂಡಾಗ ನೀವು ಸರ್ವವ್ಯಾಪಿ. ಇದನ್ನು ಹೇಗೆ ತಿಳಿದುಕೊಳ್ಬಹುದು? ಒಂದು ವೃತ್ತಾಕಾರವನ್ನು ತೆಗೆದುಕೊಳ್ಳಿ ಅಲ್ವಾ, ಅದನ್ನು ಭಾವಿಸಿ, ಅದು ದೇವರು, ಅದು ಸರ್ವವ್ಯಾಪಿ. ಅಲ್ಲಿ ಒಂದು ಬಿಂದು ಹಾಕಿ, ಅಲ್ಲಿ ನೀವೇ ಇದ್ದೀರಲ್ವಾ? ಈಗ ಸರ್ವವ್ಯಾಪಕತ್ವದಲ್ಲಿ ನೀವೇ ಇದ್ದೀರಿ. ಹಾಗಾದರೆ ನೀವು ಹಾಗಾದ್ರೆ ದೇವರು ಸರ್ವವ್ಯಾಪಿ ಆಗಲು ಸಾಧ್ಯವಿಲ್ಲ. ಇದು ಸರ್ಟನ್ ಪೋರ್ಷನ್ ಯು ಆಕ್ಯುಪೈಡ್, ನೀವು ಅದನ್ನು ತೆಗೆದುಕೊಂಡಿದ್ದೀರಿ ಅಲ್ವಾ? ಆದ್ದರಿಂದ ದೇವರು ಸರ್ವವ್ಯಾಪಿ ಆಗಲು ಆಗುವುದಿಲ್ಲ. ಯಾವಾಗ ನೀವು ದೇವರಿಗೆ ಶರಣಾದಿರೋ, ನಿಮ್ಮ ಆಮನ್ನು ಕೊಟ್ಟವರು, ಅವಾಗ ನೀವು ಇಲ್ಲವಾಗ್ತೀರಿ ಅಲ್ವಾ? ದೆನ್ ಯಾವಾಗ ನಿಮ್ಮನ್ನು ನೀವು ದೇವರಿಗೆ ಶರಣಾದಾಗ, ಅದು ಗುರುಗಳಿಗೆ ಶರಣಾದಾಗ, ಅಲ್ಲಿ ಏನಾಯ್ತು? ನೀವು ಇಲ್ಲವಾಗ್ತೀರಿ. ಯಾವಾಗ ನೀವು ಇಲ್ಲವಾಗುತ್ತೀರೋ ಆವಾಗ ಏನಾಗ್ತದೆ? ಆ ಪರಿಮಿತಿ ಹೊರಟು ಹೋಗ್ತದೆ. ಮತ್ತೆ ಏನಾಗ್ತದೆ? ದೇವರು ಸರ್ವವ್ಯಾಪ ಆಗ್ತದೆ. ಆದರೆ ನೀವು ಇದ್ದೀರಿ. ಹಾಗಾದ್ರೆ ನೀವು ಯಾರು? ನೀವೇ ಸರ್ವವ್ಯಾಪಿ. ಇದನ್ನು ಹೀಗೆ ತಿಳಿದುಕೊಳ್ಬಹುದು, ಅಥವಾ ಲಾಜಿಕ್ ಮುಖಾಂತರ ಹೀಗೆ ಹೇಳ್ಬಹುದು. ಈ ಸರ್ವವ್ಯಾಪಕತ್ವ ನಾನು ಹೇಳ್ತೇವೆ, ನಾನು ಒಳಗೂ ಇದ್ದೇನೆ. ಒಂದು ಇಮ್ಯಾಜಿನ್ ಮಾಡಿ, ನಾನು ಒಳಗೂ ಇದ್ದೇನೆ, ನಾನು ಹೊರಗೂ ಇದ್ದೇನೆ ಅಲ್ವಾ? ಈ ಒಳಗಿನ ಆತ್ಮ ವಿಕಸನವಾಗಿ ಅದು ಪೂರ್ಣವಾದಾಗ ಒಳಗೆ ಮತ್ತು ಹೊರಗೆ ಏನೂ ವ್ಯತ್ಯಾಸವಿರುವುದಿಲ್ಲ. ಅವಾಗ ಏನಾಗ್ತದೆ? ಅಲ್ಲಿ ಜೀವಾತ್ಮ ಮತ್ತು ಪರಮಾತ್ಮಗಳ ನಡುವಿನ ಆ ಭೇದ ಹೊರಟು ಹೋಗುತ್ತದೆ. ಹಾಗಾದರೆ ಈ ನಿಯತಿಗೆ ಅಥವಾ ಸರ್ವವ್ಯಾಪಕತ್ವಕ್ಕೆ ನಮಗೆ ಇರುವ ಯಾಕೆ ಭೇದ ಎಂದರೆ, ಆಮೆಂಬ ಒಂದು ಗರ್ಡನ್ ನಮಗಿಂತ ದೇವರಿಗಿಂತಲೂ ಸ್ಟ್ರಾಂಗ್ ಆಗಿ ಇಟ್ಟಿದೆ. ನಾನು ಮಾಡ್ತೇನೆ, ನಾನು ಮಾಡಿದ್ದೇನೆ ಈ ಮನೆ, ನಾನು 1,00,000 ಕೋಟಿ ದುಡ್ಡಿದ್ದೇನೆ, ನನಗೆ 1,00,000 ಕೋಟಿ ಬರುತ್ತದೆ. ಈ ರೀತಿ ನಾವೊಂದು ಕರ್ಟನ್, ನನ್ನದು ಒಂಬುದು, ಇದು ನನ್ನದು ಮನೆ, ಇದು ನನ್ನದು ಕಾರು. ಈಗ ದೊಡ್ಡ ದೊಡ್ಡ ಕಾರುಗಳನ್ನು ಇಡ್ತಾರೆ. ಯಾಕೆಂದರೆ ಅವರ ಬಳಿ ಹೇಳಲಿಕ್ಕೆ ಯಾವುದಿಲ್ಲ. ಅವರ ಕಾರಿನ ಮುಖಾಂತರ ಹೌದು, ನನ್ನ ಹತ್ರ ಇದು ಲಾಂಬೋರ್ಗಿನಿ ಇದೆ ಅಂತ. ಈಗ ಹೇಳಬೇಕಾದ ವಿಷಯ ಏನೆಂದರೆ, ನಾವೇನು ಹೇಳ್ತೇವೆ, ನಾವು ಇನ್ನೊಂದನ್ನು ತಳಕು ಹಾಕಿ ನಮ್ಮದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಹಾಗಾದರೆ ನಾನು ಯಾರು, ಅಥವಾ ನನ್ನ ಪರಿಮಿತಿ ಯಾಕೆ, ಅಥವಾ ಯಾಕೆ ನನಗೆ ಮತ್ತು ದೇವರಿಗೆ ಭೇದವಿದೆ? ಯಾಕೆಂದರೆ ದೇವರಿಗೆ ಮತ್ತೆ ನನಗೆ ಮತ್ತೆ ಅಹಂಕಾರದ ಒಂದು ಗೋಡೆ. ಈ ಅಹಂಕಾರದ ಗೋಡೆ ಎಷ್ಟು ಪ್ರಬಲವಾಗಿದೆ ಅಂದರೆ ದೇವರಿಗಿಂತಲೂ ದೊಡ್ಡದಾಗಿ ನಾವು ಇಟ್ಟಿದ್ದೇವೆ. ಈ ಅಹಂಕಾರವನ್ನು ನಾವು ಬೇಗ ಬಿಟ್ಟು ತಯಾರಿ. ಯಾಕೆಂದರೆ ದೇವರಿಗಿಂತ ದೊಡ್ಡವನು ಅಹಂಕಾರ. ಯಾವಾಗ ಆ ಅಹಂಕಾರದ ಪರದೆ ದೇವರಿಗಿಂತ ಚಿಕ್ಕವನಾಗ್ತಾನೋ ಆವಾಗ ನಮಗೆ ದೇವರು ಕಾಣಲಿಕ್ಕೆ ಶುರು. ಈಗ ಕಮ್ಯುನಿಸಮ್ ನಾನು ಯಾಕೆ ನಂಬಲಿ, ನಾನು ನೋಡಲೇ ಇಲ್ಲ ಅಂತ. ನೋಡುವ ಪ್ರಯತ್ನ ಮಾಡಿದವರಿಗೆ ಯಾರೂ ಸಿಗಲೇ ಇಲ್ಲ ಎಂಬುದಿಲ್ಲ. ನಂಬಿ ಕೆಟ್ಟವರಿಲ್ಲಪ್ಪ. ದಾಸರು ಹೇಳಿದ್ದಾರೆ, ನಂಬಿ ದೇವರನ್ನು ನಂಬಿ ಯಾರು ಕೆಟ್ಟವರಿಲ್ಲ ಅಂತ. ಅಂತಾರೆ ಏನು ಹೇಳ್ತೇವೆ ನಾವು, ನಂಬಿಕೆಯಿಂದ ಅಥವಾ ಫೇತ್ನಿಂದ ಶುರು ಮಾಡಿದ ಪ್ರಯತ್ನ ಅನುಭವ ಮೂಲಕ ನಾವು ಪಡೆದುಕೊಳ್ಬೇಕಲ್ವ? ಹೇಗಿದೆ? ನನ್ನ ಅಹಂಕಾರ ಇದೆ, ಇದು ನಾನು ದುಡಿದು ತಿಂದದ್ದು, ನನಗೆ ಇದೆ ಅಂತಾರೆ. 10 ನಿಮಿಷ ಮೂಗು ಮತ್ತು ಬಾಯಿ ಬಂದ್ ಮಾಡಿ ಜೀವಿಸಲು ನಮಗೆ ಸಾಧ್ಯ ಇದೆ. ಅಷ್ಟೇ ನಮ್ಮ ತಾಕತ್ತು. ಆದರೆ ನಾವು ಏನೇನೋ ಮಾಡ್ತಾ ಇದ್ದೇವೆ. ಯಾಕೆಂದರೆ ಅದು ಪೂರ್ವಜರ ಕೃಪೆ, ಪೂರ್ವಜರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಮತ್ತು ನಮಗೆ ಇಲ್ಲಿ ಕಳಿಸಲ್ಪಟ್ಟು ನಾವು ಮಾಡಬೇಕಾದ ಕೆಲಸ. ಇದನ್ನು ನಾವು ಕಂಡುಕೊಳ್ಳುವುದಿಲ್ಲ. ಆದರೆ ನಾವು ಸರ್ವವ್ಯಾಪಿಕತ್ವದಲ್ಲಿ ಎಲ್ಲ ಲೋಕಗಳನ್ನು, ಎಲ್ಲ ಕಾಲವನ್ನು ದಾಟಬಹುದು. ಈಗ ಸಪೋಸ್ ನಾನು ಏನು ಹೇಳ್ತೇನೆ, ಭೂತ, ವರ್ತಮಾನ ಅಥವಾ ಒಂದು ಭವಿಷ್ಯತ್ ಕಾಲ, ಒಂದು ನೇರವಾದ ಗೆರೆ ಎಳೀರಿ. ಆವಾಗ ಭೂತ ಕಾಲಕ್ಕೆ ಭವಿಷ್ಯತ್ ಕಾಲವನ್ನು ಭೇಟಿಯಾಗಲು ಸಾಧ್ಯ ಇಲ್ಲ. ಅದನ್ನು ಶೂನ್ಯ ಮಾಡಿ, ಭವಿಷ್ಯತ್ ಕಾಲ ಮತ್ತು ಒಂದು ಮಾಡಿ ಭೂತ ಕಾಲಕ್ಕೆ ಒಂದು ಸರ್ಕಲ್ ಮಾಡಿಬಿಡಿ. ಹಾಗೆ ಏನಾಯಿತು? ಭವಿಷ್ಯತ್ ಕಾಲ ಭೂತಕಾಲ ಅದು ಶೂನ್ಯ. ಅದು ಕಾಲ ಕಾಲಚಕ್ರ ತಿರುಗುತ್ತಲೇ ಇರ್ತದೆ. ಒನ್ಸ್ ಯು ರೀಚ್ ಶೂನ್ಯ, ಯು ಕ್ಯಾನ್ ಗೋ ಟು ಎನಿ ಟೈಮ್, ಗೋ ಆ್ಯಂಡ್ ಬ್ಯಾಕ್. ಆವಾಗ ನಿಮಗೆ ಪೂರ್ವ ಜನ್ಮ ಸ್ಮರಣೆ ಉಂಟಾಗ್ತದೆ. ಅದು ಪೂರ್ವದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಯಾಕೆಂದರೆ ಅಲ್ಲಿ ಕಾಲಚಕ್ರ ನಿಂತು ಹೋಗಿದೆ, ಅಲ್ಲಿ ಕಾಲವು ನಿಂತು ಹೋಗಿದೆ, ಅದು ಕಾಲ ಇಲ್ಲವೇ ಇಲ್ಲ. ಅವಾಗ ನಮ್ಗೆ ಏನು ಕಾಣ್ತದೆ? ನಾವು ಹಿಂದಕ್ಕೆ ಮುಂದಕ್ಕೆ ಹೋಗ್ತೇವೆ. ದೇಶ ಮತ್ತು ಕಾಲಗಳು ನಮ್ಮ ಪರಿಮಿತಿಯೊಳಗೆ ಬರ್ತವೆ. ಈಗ ನಾನು ಸತ್ಯಲೋಕಕ್ಕೂ ಹೋಗ್ಬೋದು,
ಅಥವಾ ಯಾವುದೇ ಮಧ್ಯಕಾಲದ ಯಾವುದೇ ಲೋಕಗಳಿಗೆ ಜನರೂಪ, ಮಾರುಲೋಕ ಅಥವಾ ಸಪ್ತಋಷಿ ಮಂಡಲಕ್ಕೂ ಇಲ್ಲಿಂದಲೇ ನಾನು ಐ ಕ್ಯಾನ್ ಕಾನ್ಸಂಟ್ರೇಟ್ ಟು ಸಪ್ತಋಷಿ ಮಂಡಲ, ಐ ಕ್ಯಾನ್ ಟಾಕ್ ಟು ದೆಮ್. ಯಾಕಂದ್ರೆ ಮಾರುಲೋಕದಲ್ಲಿ ಕೂತ್ಕೊಂಡು ನನ್ನ ಗುರುಗಳೊಡನೆ ಮಾತನಾಡ್ಬೋದು. ಇಟ್ಸ್ ನಾಟ್ ಡಿಫಿಕಲ್ಟ್. ಯಾಕೆಂದರೆ ನನಗೆ ಯಾವುದೋ ಒಂದು ದೂರದಲ್ಲಿ ಕಾಣಬೇಕಾದ್ರೆ ಇಲ್ಲಿಂದಲೇ ನಾನು ಮಾರುಲೋಕದಲ್ಲಿ ನಡೆಯುವ ಗತಿವಿಧಿಗಳನ್ನು ಕಾಣಬಹುದು, ಇಲ್ಲಿ ನಡೆಯುವ ಉಪದ್ರವಗಳನ್ನು ನೀವು ಮಾಡಿ ಅಲ್ಲಿ ಕಳಿಸಿದ ಸಂಕಟಗಳನ್ನು ನೋಡ್ಬೋದು, ಅಲ್ಲ ಅನುಭವಿಸ್ತಿರೋ ಸಂಕಟ ಮತ್ತು ಇಲ್ಲಿ ಬಂದು ನಾವು ಕಾಣುತ್ತಿರೋ ಸಂಕಟ. ಇದು ಯೋಗಿಗಳಿಗೆ ಒಂದು ವೇಳೆ ಗೊತ್ತಾಗದಿದ್ದರೆ ಒಳ್ಳೆಯದು. ಸಿನಿಮಾ ನೋಡದಿದ್ದರೆ ಕತೆ ಗೊತ್ತಿರೋದಿಲ್ಲ, ಸಿನಿಮಾ ಏನೆಂದು ಗೊತ್ತಿರೋದು, ಹೋದ ನಂತರ ತಲೆ ಬಿಸಿ ಒಂದು ಹೆಡ್ ಏಕೆ ಮತ್ತು ಅದಕ್ಕಾದ ಅಲ್ಲಿನ ಏನು ಹೇಳ್ತೇವೆ ಸಾಂಗ್ಸ್ಗಳು ಇದೆಲ್ಲ ನಮ್ಮ ತಲೆಯೊಳಗೆ ತಿರುಗಾಡ್ತಾ ಇರ್ತದೆ, ಭಜನೆ ತಿರುಗ್ತದೆ. ಈಗ ನಾವು ಏನು ಹೇಳ್ತೇವೆ ಅದು ಕಾಣದೇ ಇದ್ದರೆ ಯೋಗಿಗೆ ಸುಲಭ. ಅದನ್ನು ನಾವು ಏನು ಹೇಳ್ತೇವೆ ಮನೋಪಟಲದಲ್ಲಿ ಒಂದು ರೀತಿಯ ಯಾವತ್ತೂ ವಿಷಯಗಳು ಬಂದೇ ಹೋಗಿರ್ತದೆ. ಕೆಲವೊಮ್ಮೆ ಒಂದು 7-8 3-4 ತಿಂಗಳ ನಂತರ ನಡೆಯುವ ಘಟನೆಗಳು ಗುರುಗಳು ತಿಳಿಸ್ತಾನೆ ಇರ್ತಾರೆ, ಹೀಗೆಲ್ಲ ನಡೀತಿರ್ತದೆ ಮತ್ತು ಅದನ್ನು ಅಲ್ಲೇ ಸಾಲ್ವ್ ಮಾಡಿ ಬಿಟ್ಟಿರ್ತಾರೆ. ಯಾಕೆಂದರೆ ಏನೋ ದ್ಯಾಟ್ ಏನೆಲ್ಲ ಉಪದ್ರಗಳು ಆಗ್ಬೋದು. ಸೊ ಏನೋ ಒಂದು 10-3 ತಿಂಗಳಲ್ಲೇ ನಡೆಯುವಂಥ ಘಟನೆಯನ್ನು ಗುರುಗಳು ಬಂದಾಗ ತಡೆದು ತೋರಿಸ್ತಾರೆ. ಸೊ ವಿ ಅಬ್ಸರ್ವ್ ಇಟ್ ಇನ್ ಅವರ್ ಮನೋಪಟಲ. ಯಾಕೆಂದರೆ ಆ ಮನೋಪಟಲ ಒಂದು ರೀತಿಯ ಒಂದು ಹೈ ಸ್ಕೇಲ್ ಹೈ ಡೆಫಿನಿಷನ್ ಟಿವಿ ಥರ ದೇ ಕ್ಯಾನ್ ಬಿ ಎನಿಥಿಂಗ್ ಇನ್ ದ್ಯಾಟ್. ಯೋಗಿಗೆ ಆ ಸಿದ್ಧಿ ದೊರಕಿರ್ತದೆ. ಆದ್ದರಿಂದ ನಿಯತಿ ಅಂದರೆ ಸರ್ವ ವ್ಯಾಪಕ. ಅವಾಗ ನಿಯತಿ ಎಂಬ ಮಾಯ ಹೊರಟಿತ್ತು. ಯು ಡೋಂಟ್ ಬಿಲಾಂಗ್ ಓನ್ಲಿ ಟು ದ ಹೌಸ್. ಅವರು ಒಂದೇ ಕಾರ್ನಲ್ಲಿ ಕೂತ್ಕೊಳ್ಳೋ ವ್ಯಕ್ತಿ ಆಗಿರೋದಿಲ್ಲ, ಶಾಪಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಯಾರು ಇದಿಲ್ಲ. ಯು ಬಿಕಮ್ ಸಮಥಿಂಗ್ ರಿಲೇಟೆಡ್ ಟು ದ ಯೂನಿವರ್ಸ್. ಯು ಕ್ಯಾನ್ ಟ್ರಾವೆಲ್ ಫ್ರಮ್ ಹಿಯರ್ ಟು ದೇರ್, ಆರ್ ಯು ಕ್ಯಾನ್ ಬಿಕಮ್ ಸಮಥಿಂಗ್ ಹಿಯರ್ ಎವ್ರಿವೇರ್. ಯಾಕಂದರೆ ಮನೋದೃಷ್ಟಿಯಿಂದಲೇ ಅಷ್ಟು ಕಾನ್ಸಂಟ್ರೇಷನ್ ಇರಬೇಕು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏಕಾಗ್ರತೆಯನ್ನು ವೃದ್ಧಿಸಿಕೊಳ್ಳಿ. ವಿಷಯ ಸಂಗ್ರಹ ನಾವು ಯಾವತ್ತೂ ಮಾಡ್ಬೋದು. ಇಟ್ ಇಸ್ ನಾಟ್, ವಿಷಯ ಯಾವತ್ತೂ ಚೇಂಜ್ ಆಗ್ತಲೇ ಇರ್ತದೆ, ಬದಲಾಗ್ತಲೇ ಇರ್ತದೆ. ಬಟ್ ಕಾನ್ಸಂಟ್ರೇಷನ್, ಒಂದು ಏಕಾಗ್ರತೆ ಎಂಬುದಿದೆ ಅಲ್ಲ, ಅದನ್ನು ವೃದ್ಧಿಸ್ಕೊಳ್ತಾನೆ ಹೋಗ್ಬೋದು. ಸೊ ಒನ್ಲಿ ಥಿಂಗ್ ನಾನು ಗುರುಗಳಿಂದ ಕಲಿತದ್ದು ಒಂದು ಏಕಾಗ್ರತೆ. ಏಕಾಗ್ರತೆ ಎಷ್ಟೆಂದರೆ ದಿನಾಲು ಪ್ರತಿನಿತ್ಯ ಧ್ಯಾನದಲ್ಲಿ ನಾವು ವೃದ್ಧಿಸಿಕೊಳ್ತಾನೆ ಹೋಗಿರ್ತದೆ. ಎರಡನೇದು ಏಕಾಗ್ರತೆ ವೃದ್ಧಿಸಿಕೊಳ್ತದೆ, ಅಷ್ಟೇ, ಬೇರೆ ನೀವು. ಮತ್ತೊಂದು ಎರಡನೇದು ಏನೆಲ್ಲ ಪ್ರಪಂಚದಲ್ಲಿ ಉಂಟಾಗಿದ್ದಾರೆ ನೀವುಗಳು ಟ್ರುಸ್ಟ್ ಅಂತ ನಾವು ಅರ್ಸೋದನ್ನು ಗಟ್ಟಿಯಾಗಿ ಉಳಿಸಿ. ಇದೇ ಸ್ವಾಮಿ ವಿವೇಕಾನಂದರ 2 ಮಾತು. ಸ್ವಾಮಿ ವಿವೇಕಾನಂದರ ಏಕಾಗ್ರತೆಯನ್ನು ವೃದ್ಧಿಸಿಕೊಳ್ಳಿ ಮತ್ತು ಏನೆಲ್ಲ ಕಷ್ಟಗಳು ಬರ್ತದೆ ಅದು ನಿಮಗಾಗಿ. ಮೂರನೇದು ಈ ನಿಮ್ಮ ಒಂದು ಜೀವನವನ್ನು ನನಗಾಗಿ ಮೀಸಲಿಡಿ ಅಂತ ಹೇಳಿದ್ರು. ಯಾರು? ಸ್ವಾಮಿ ವಿವೇಕಾನಂದರು. ಯಾಕೆಂದ್ರೆ ಕತ್ತು ಕೊಂದರಿಸಲಿಕ್ಕೆ ಅಲ್ಲ, ಕಷ್ಟ ಕಟಗಳಿಗೆ ಅಲ್ಲ. ಯು ವಾಂಟೆಡ್ ಟು ಗಿವ್ ಟು ಸಮಥಿಂಗ್ ಹ್ಯಾಸ್, ಯು ವಾಂಟೆಡ್ ಟು ಟೀಚ್ ಸಮಥಿಂಗ್ ವಾಟ್ ಯು ಹ್ಯಾಸ್ ಅಲ್ವಾ. ಅದಕ್ಕಾಗಿ ಜೀವನವನ್ನು ಮಾಡಬೇಕು. ಆದ್ದರಿಂದ ನಿಮ್ಮ ಸೌಂದರ್ಯ ವೃದ್ಧಿ ಆಗೋದು ಹೊರತು ನಿಮಗೆ ಅಂಥ ಮಹಾತ್ಮರ ಜೀವನವನ್ನು ಮಡುಪಾಗಿ ಅವರಿಗೆ ಶರಣಾಗತಾಗ ನೀವು ಕಳೆದುಕೊಳ್ಳುವಂಥದ್ದು ಏನೂ ಇರೋದು. ಯಾಕೆಂದರೆ ಇಲ್ಲಿ ಬಹುದೇವದ ಉಪಾಸನೆಯನ್ನು ನಾವು ಮಾಡ್ತೇವೆ, ಅಥವಾ ಬಹುಗುರು ಉಪಾಸನೆ ಆದಾಗ ನಮ್ಮ ಮೂಲ ಗುರುಗಳಾದ ಸ್ವಾಮಿ ದತ್ತಾವಧೂತರು ಎಲ್ಲ ಕಡೆ ಕಳಿಸ್ತಾನೆ ಇರ್ತಾರೆ. ಸೊ ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಆದ್ದರಿಂದ ನಾನು ಏನು ಹೇಳ್ತೇನೆ, ಏಕಾಗ್ರತೆಯನ್ನು ವರ್ತಿಸ್ಕೊಳ್ಳಿ, ಇಷ್ಟಂತ ನಿವರ್ಸಬೇಕು. ಯಾಕಂದರೆ ದೇವರ ಹತ್ರ ತುಂಬ ಸುಂದರವಾದ ಯಾಕಂದ್ರೆ ಸತ್ಯಂ ಶಿವಂ ಸುಂದರಂ ನೀಡಬೇಕಾದ ಹಲವು ಸೌಂದರ್ಯದ ವಸ್ತುಗಳಿವೆ. ಬಾಹ್ಯ ಸೌಂದರ್ಯವಿದೆ, ಆಂತರ್ಯದ ಸೌಂದರ್ಯವಿದೆ, ಕಾಯಕಲ್ಪದಂಥ ಸಿದ್ಧಿಗಳಿವೆ, ಸುನಿವಿಜ್ಞಾನದ ಕ್ರಿಯೇಟಿವ್ ಏನೆಲ್ಲ ಇದೆ. ಹಲವಾರು ಸಾವಿರ ವೇದಗಳಿವೆ, ಆಯುರ್ವೇದವಿದೆ. ಆದ್ದರಿಂದ ನಿಮಗೆ ಕಲಿಬೇಕಾದ ಹಲವಾರು ವಿಷಯಗಳಿವೆ. ಸೊ ಏನು ಹೇಳ್ತೇವ್ರಿ, ನೀವು ಗುರುಗಳಿಗೆ ಶರಣಾಗಿ ಮತ್ತು ಬ್ರಹ್ಮಚರ್ಯದಲ್ಲಿ ಸಾಧನೆಯನ್ನು ಮಾಡಬೇಕಾಗ್ತದೆ. ಈಗ ಮೂರನೇದು ನಾನು ವಿದ್ಯೆ ಎಂಬುದು. ವಿದ್ಯೆ ಎಂಬುದು ಒಂದು ಮಾಯೆ. ಯಾಕೆ ವಿದ್ಯೆ ಎಂಬುದು ಮಾಯೆ? ವಾಟ್ ವಿದ್ಯೆ ವಿ ಕಾಲ್ ಇಟ್ ಇಸ್ ನಾಲೆಡ್ಜ್, ತಿಳುವಳಿಕೆ ಮತ್ತು ವಿಸ್ಡಮ್. ಅದೊಂದು ವಿಸ್ಡಮ್ ಅಂದರೆ ಏನು ಹೇಳ್ತೇವೆ, ವಿಸ್ಡಮ್ ಅದು ಜ್ಞಾನ. ಈ ನಾಲೆಜ್ ಎಂಬುದು ನಮಗೆ ಗೊತ್ತು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರಿಂದ ತಿಳ್ಕೊಳ್ಳೋ ತಿಳುವಳಿಕೆ. ಈಗ ನಾನು ಯಾವುದೊಂದು ದೂರದ ಪ್ರದೇಶಕ್ಕೆ ಹೋಗಬೇಕು, ಇಲ್ಲಿಂದ ಬಾಂಬೆಗೆ ಹೋಗುವಾಗ ನಾನು ಬಸ್ಸಲ್ಲಿ ಹೋಗೋದು, ಟ್ರೈನಲ್ಲಿ ಹೋಗೋದು, ವಿಮಾನದಲ್ಲಿ ಯಾವುದು ಅನುಕೂಲಕರ, ನನ್ನಲ್ಲಿರುವ ಖರ್ಚು ಎಷ್ಟು ವೆಚ್ಚವಾಗ್ತದೆ, ಯಾವುದು ಸುಖಕರ, ಯಾವುದು ಅಗತ್ಯ ಎಂಬುದನ್ನು ಅನುಗಣಿಸಿ ನಾವು ಯಾವುದನ್ನು ಒಂದನ್ನು ಸಿಗ್ತದೆ. ಇದು ನಮ್ಮ ತಿಳುವಳಿಕೆ ಮೇಲೆ ಅವಲಂಬಿಸಿದೆ. ಹೋಗುದು ಬೇಡವ, ಈಗ ಹೋಗುದು ನಾಳೆ ಹೋಗುದು, ಇವಾಗ ಹೋಗ್ಲೇಬೇಕಾ, ಇನ್ನು ಬೇಕಾ, ಯಾರು ಎಲ್ಲಿರ್ಬೇಕು, ಇದು ತಿಳುವಳಿಕೆ ಮೇಲೆ ಇರ್ತದೆ. ಮತ್ತೊಂದು ವಿಸ್ಡಮ್. ವಿಸ್ಡಮ್ ಎಂದರೆ ನಾವು ಏನು ಹೇಳ್ತೇವೆ, ಪುಸ್ತಕಗಳಿಂದ ತಿಳಿದುಕೊಳ್ತೇವೆ, ಹಿರಿಯರು ಹೋಗ್ತೇವೆ, ನಾವು ಹರಿಕತೆ ಕೇಳ್ತೇವೆ, ಪ್ರವಚನ ಕೇಳ್ತೇವೆ, ಓದಿ ತಿಳಿಯುತ್ತೇವೆ, ಮತ್ತೆ ಏನೇನು ಕೇಳ್ತೇವೆ, ನಾವು ಅನಾಲಿಸಿಸ್ ಮಾಡ್ತೇವೆ, ಪರೀಕ್ಷೆ ಮಾಡ್ತೇವೆ, ಲ್ಯಾಬಲ್ಲಿ ಕಲಿತೇವೆ, ಅಥವಾ ನಾವು ರಿಸರ್ಚ್ ಮಾಡ್ತೇವೆ, ನಾವು ದೇಶಗಳನ್ನು ಸುತ್ತುತ್ತೇವೆ, ಅಲ್ಲಿನ ಜನಾಂಗಗಳನ್ನು ಅರಿಯುತ್ತೇವೆ. ಉಳಿದ ರೀತಿಯಲ್ಲಿ ನಾವು ವಿ ಡೆವಲಪ್ ವಿಸ್ಡಮ್ ಬಟ್ ನಾಟ್ ಜ್ಞಾನ. ಇದು ಏನು ನಾಲೆಜ್ ಆ್ಯಂಡ್ ವಿಸ್ಡಮ್ ಕಮ್ಸ್ ಅಂಡ್ ವಿದ್ಯೆ, ಅದು ಎರಡು ಹೋಗಬೇಕು. ನಿಮ್ಮ
ನಿಮ್ಮಲ್ಲಿ ಮೊಳಗಿರುವ ಜ್ಞಾನ ಹೊರಬರಬೇಕು. ಆ ಜ್ಞಾನವೇ ದೇವರು, ಅದೇ ಆತ್ಮ, ಅದೇ ಪರಮಾತ್ಮ. ಈಗ ನಾನು ಹೇಳ್ಬೇಕೆಂದು ಬಯಸೋದು ಅದನ್ನು. ಯಾಕೆಂದರೆ ನಾನು ಹೇಳ್ಬೇಕಾದ್ರು, ಯಾಕೆಂದರೆ ಈ ಜ್ಞಾನ ಅಥವಾ ವಿಸ್ಡಮ್ ಅಥವಾ ತಿಳುವಳಿಕೆ ಅಳಿದು ಹೋದಾಗ ಏನಾಗ್ತದೆ? ವಿದ್ಯೆ ಎಂಬುದು ಮಾಯೆ, ಅವಿದ್ಯೆ. ವಿದ್ಯೆ ಎಂಬುದು ಅವಿದ್ಯೆ, ಅವಿದ್ಯೆಗೂ ಎಂದರೆ ಮಾಯೆ. ಈ ವಿದ್ಯೆ ಎಂಬ ಅವಿದ್ಯೆ ಅಳಿದು ಹೋದಾಗ ನಮಗೆ ಜ್ಞಾನ ಬರ್ತದೆ. ಅಂಥವರನ್ನು ನಾವು ಸರ್ವಜ್ಞರು ಅಂತ ಕರೀತೇವೆ. he knows everything, nothing can be done from him, ಅಲ್ವಾ? ಸೊ he knows everything and ಅದಕ್ಕೆ ಅವನನ್ನು ಸರ್ವಜ್ಞ ಅಂತ ಕರೀತಾರೆ. ಅಂಥವರು ಸರ್ವಜ್ಞ ಪೀಠದಲ್ಲಿ ಕೂತ್ಕೊಳಿಸ್ತಾರೆ. ಇಂದಿಗೆ ನಾನು ಇಲ್ಲಿ ನಿಲ್ಲಿಸ್ತೇನೆ. ನಾಳೆ ಉಳಿದ 2-3 ಮಾಯಗಳ ಬಗ್ಗೆ ಮಾತನಾಡೋಣ. ಇಲ್ಲಿ ನಿಮ್ಮನೆ ಯೋಗಿ ನಿಶ್ಚಯ.